ಪ್ರತಿನಿತ್ಯ ಒಂದೊಂದು ವಾಕ್ಯದೊಟ್ಟಿಗೆ ನಿಮ್ಮ ಸಂಗಡ ಮಾತನಾಡಿ ನಿಮ್ಮನ್ನು ಬಲಪಡಿಸಿ ಆಶೀರ್ವದಿಸ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ನಮ್ಮ ಮಹಾಕೃಪೆಗಳಿಂದ ಮಹಾ ಒಂದು ವಂದನೆಯನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಈ ದಿನವೂ ನಿಮ್ಮೊಟ್ಟಿಗೆ ಒಂದು ಸುಂದರವಾದ ವಾಕ್ಯವನ್ನು ದೇವರು ಮಾತನಾಡಲಿಕ್ಕಿದ್ದಾರೆ. ರೆಡಿಯಾಗಿದ್ದೀರಾ? ನೋಡ್ರಿ, ಮಾರ್ಕ 10ನೇ ಅಧ್ಯಾಯದಲ್ಲಿ 27ನೇ ವಚನ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ! ಎಷ್ಟು ಸಂತೋಷವಾಗಿದ್ದೀರಾ? ಈ ವಾಕ್ಯ ಹೇಳ್ತಾ ಇದೆ, ಮನುಷ್ಯರಿಗೆ ಯಾವುದೆಲ್ಲ ಅಸಾಧ್ಯವಾಗಿದೆಯೋ ಅದು ದೇವರಿಗೆ ಸಾಧ್ಯ. ಅಸಾಧ್ಯವಾದಂಥದ್ದು ದೇವರಿಗೆ ಒಂದೂ ಇಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ನಿನಗೆ ಎಲ್ಲ ಅಸಾಧ್ಯವಾಗಿದೆ. ಒಂದು ಸಮಸ್ಯೆ ಬಂದರೆ ನಿನ್ನ ಕೈಯಲ್ಲಿ ಅದನ್ನು ಜಯಿಸಲಿಕ್ಕಾಗಲ್ಲ, ಅಸಾಧ್ಯ. ಒಂದು ನೋವಾದ್ರೆ ಅದರಿಂದ ಹೊರಗಡೆ ಬರಲಿಕ್ಕಾಗಲ್ಲ, ಅದು ಅಸಾಧ್ಯ. ನಿನ್ನ ಜೀವಿತದಲ್ಲಿ ಒಂದು ಸಾಲವನ್ನು ತೀರಿಸಲಿಕ್ಕೆ ಅಸಾಧ್ಯವಾಗಿರ್ಬೋದು, ಒಂದು ರೋಗದಿಂದ ಬಿಡುಗಡೆ ಆಗಲಿಕ್ಕೆ ನಿನಗೆ ಅಸಾಧ್ಯವಾಗಿರ್ಬೋದು. ಆದರೆ ಕರ್ತನೆ ಹೇಳ್ತಾ ಇದ್ದಾನೆ, ಈ ದಿವಸ ನಿನಗೆ ಅಸಾಧ್ಯವಾದ ಎಲ್ಲಾ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ಹಲ್ಲೆಲೂಯಾ! ಮತ್ತೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಇದಕ್ಕೆ ಅನುಗುಣವಾಗಿರುವಂತ ಅಬ್ರಹಾಮನಿಗೆ 100 ವರ್ಷಗಳಾದ ನಂತರ ಒಂದು ಮಗು ಹುಡುತ್ತದೆ. ಆದರೆ ಹುಟ್ಟೋದಕ್ಕಿಂತ ಮುಂಚೆ ದೇವರೊಂದು ಮಾತು ಹೇಳ್ತಾರೆ. 18ನೇ ಅಧ್ಯಾಯ 13-14ನೇ ವಚನದಲ್ಲಿ ಹೇಗೆ ದೇವರ ವಾಕ್ಯ ಹೇಳ್ತದೆ, ಸಾರಳು ನಕ್ಕು, ಮುದುಕಿಯಾದ ನಾನು ಮಗುವನ್ನು ಹೆರುವ ಆದೈತೆ ಎಂದು ಹೇಳಿದನು. ಯೆಹೋವನಿಗೆ ಅಸಾಧ್ಯ ಉಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗು ಇರುವುದು ಎಂದು ಹೇಳಿದನು. ಹಲ್ಲೆಲೂಯಾ! ನೋಡ್ರಿ, 100 ವರ್ಷ ಆಗಿದ್ದಾಳೆ. ವಾಕ್ಯ ಹೇಳ್ತದೆ, ಆಕೆಗೆ ಮಗುವನ್ನು ಇರುವಂತ ಶಕ್ತಿ ಕಳೆದುಕೊಂಡಿರ್ತಾಳೆ. ಮಗುವನ್ನು ಇರುವಂತ ಶಕ್ತಿ ಕಳೆದುಕೊಂಡಿರ್ತಾಳೆ. ಆದರೆ ಆ ಸಾರಳು ಮುಂದಿನ ವರ್ಷದಲ್ಲಿ ನಿಮ್ಗೊಂದು ಮಗು ಇರುತ್ತದೆ, ನಾನು ಕೊಡ್ತೀನಿ ಎಂಬುದಾಗಿ ದೇವರು ಮಾತಾಡಿದಾಗ ಸಾರಳು ನಗ್ತಾಳೆ. ನಿನ್ನನ್ನು ಸಹ ನೋಡಿ ಬಹಳ ಜನಗಳು ನಗ್ಬೋದು. ಯಾರೋ ದೇವರನ್ನ ಆರಾಧನೆ ಮಾಡ್ತಾರಂತೆ, ಯಾರೋ ಫಾರಿನ್ ದೇವರಂತೆ, ಯಾರೋ ಯೇಸು ಅಂತೆ ಅಂತ. ಆದರೆ ನೀನು ಧೈರ್ಯವಾಗಿ, ಕರ್ತನ ಹೇಳ್ತಾ ಇದ್ದಾನೆ, ನಿನ್ನನ್ನು ಆಡಿಕೊಳ್ಳುವವರ ಮುಂದೆ ನಿನ್ನನ್ನು ಘನಪಡಿಸುವಂತ ದೇವರಾಗಿದ್ದಾನೆ, ನಿನ್ನನ್ನು ಮೇಲೆತ್ತುವಂತ ದೇವರಾಗಿದ್ದಾರೆ. ಅಸಾಧ್ಯವಾದದ್ದು ದೇವರಿಗೆ ಯಾವ ಒಂದು ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಎಂಥ ಪರಿಸ್ಥಿತಿಯಲ್ಲಿ ಬಿದ್ದಿದ್ರು ಅದರಿಂದ ಬಿಡುಗಡೆ ಮಾಡಲಿಕ್ಕೆ ದೇವರಿಗೆ ಶಕ್ತಿ ಉಂಟು. ಇವತ್ತು ಸಾರಳು ನಕ್ಕದ್ದು, ಆದ್ರೆ ದೇವರು ಹೇಳ್ತಾರೆ ಒಂದೇ ಒಂದು ಮಾತು, ಯೆಹೋವನಿಗೆ ಅಸಾಧ್ಯ ಉಂಟು, ಬರುವ ವರ್ಷದಲ್ಲಿ ನಿನ್ನ ಕೈಲಿ ಮತ್ತೆ ಮಗು ಇರ್ತದೆ ನಾನು ಬರುವಾಗ. ಹಲ್ಲೆಲೂಯಾ! ಅದೇ ಪ್ರಕಾರವಾಗಿ ಆಕೆಯ ಒಂದು ಕೈಯಲ್ಲಿ ಮತ್ತೆ ಮುಂದಿನ ವರ್ಷದಲ್ಲಿ ಆಕೆಯ ಸಂಗಡ, ತನ್ನ ಗಂಡನ ಸಂಗಡ, ಅವರ ಒಂದು ವಂಶದ ಕುಡಿ, ದೇವರು ಹೇಳಿದ ವಾಗ್ದಾನ ಅಲ್ಲಿ ನೆರವೇರುತ್ತದೆ. ಡಾಕ್ಟರ್ ಹೇಳ್ತಾರೆ, ನಿನಗೆ ಪ್ರಾಯ ಮೀರೋಗಿದೆ, ಮಗು ಅಂತ ಇರುವ ಶಕ್ತಿ ಹೋಗ್ಬಿಟ್ಟಿದೆ, ಅದಾಗದಲ್ಲೇ ಇರೋ ವಿಷಯ ಎಂಬುದಾಗಿ ಹೇಳ್ಬೋದು, ಜನಗಳು ಹೇಳ್ಬೋದು. ನಿನ್ನ ಜೀವಿತದಲ್ಲೂ ಅಷ್ಟೇ, ನೀನು ಬದಲಾಗಲ್ಲ, ನಿನ್ನ ಕುಟುಂಬದವರು ಬದಲಾಗಲ್ಲ, ನೀನು ಆಶೀರ್ವದಿಸಲ್ಪಡಲ್ಲ, ಸಾಲದಿಂದ ಹೊರಗಡೆ ಬರೋದಕ್ಕಾಗಲ್ಲ, ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಜನಗಳು 1000 ಹೇಳ್ಬೋದು, ದೇವರು ನಿನ್ನ ವಿಷಯದಲ್ಲಿ ಆ ಥರ ಹೇಳ್ತಾ ಇದ್ದಾನ, ಇಲ್ಲ, ನನಗೆ ಅಸಾಧ್ಯವಾದೊಂದು ಇಲ್ಲ. ನಿನಗೇನೆಲ್ಲ ಅವಶ್ಯಕತೆ ಬೇಕಾಗಿದೆಯೋ, ನೀನು ಯಾವ್ಯಾವ ವಿಷಯಗಳಿಂದ ನೀನು ಬಿಡುಗಡೆ ಹೋಗ್ಬೇಕಾಗಿದೆಯೋ, ಯಾರೆಲ್ಲ ನಿನ್ನ ಕುಟುಂಬದ ರಕ್ಷಣೆ ಹೋಗ್ಬೇಕಾಗಿದೆಯೋ ಅವರಿಗಾಗಿ ನೀನು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡು. ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ನೋಡಿ ಕರ್ತನ ಹೇಳ್ತಾ ಇದ್ದಾನೆ, ನೀನು ಒಪ್ಪಿಸಿಕೊಡು, ಹಿಂದೆ ಒಪ್ಪಿಸಿಕೊಡು. ದೇವರೇ, ನನಗೆ ಅಸಾಧ್ಯ, ಆದರೆ ನಿನಗೆಲ್ಲವೂ ಸಾಧ್ಯ ದೇವರೇ ಎಂಬುದಾಗಿ ಗಟ್ಟಿಯಾಗಿ ನಿನ್ನ ಹೃದಯದಿಂದ ಆತನ ಮುಂಭಾಗದಲ್ಲಿ ಹೇಳು. ಕರ್ತನ ಹೇಳ್ತಾನೆ, ನಿನ್ನ ಜೀವಿತದಲ್ಲಿ ಅಸಾಧ್ಯವಾದದ್ದು ಇಲ್ಲಿವರೆಗೂ ದೇವರು ಅದೆಲ್ಲವನ್ನ ಸಾಧ್ಯ ಮಾಡಲಿಕ್ಕೆ ದೇವರ ಶಕ್ತಿ ಉಳ್ಳವನಾಗಿದೆ. ನನಗೆ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನಂಬಿಕೆಯಿಂದ ಹೇಳ್ರಿ, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ರಾಜ ಹೃದಯಗಳಲ್ಲಿ ನಮ್ಮ ಕೈಗಳನ್ನಿಟ್ಟು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ ದೇವರೇ, ಇವರ ಜೀವಿತದಲ್ಲಿ ಸಾಲದಿಂದ, ರೋಗದಿಂದ, ವ್ಯಾಧಿಗಳಿಂದ, ಕಷ್ಟಗಳಿಂದ, ದೇವರೇ, ಸಮಸ್ಯೆಗಳಿಂದ, ಉಪದ್ರವಗಳಿಂದ, ಮನುಷ್ಯರ ಹೋರಾಟಗಳಿಂದ, ನಿಂದನೆಗಳಿಂದ ದೇವರೇ, ಇವರಿಂದ ಹೊರಗಡೆ ಬರಲಿಕ್ಕೆ ಅಸಾಧ್ಯವಾಗ್ತಿದೆಯಲ್ಲ ದೇವರೇ, ಇವರನ್ನ ಎಲ್ಲಾ ಪರಿಸ್ಥಿತಿಗಳಿಂದ ನೀನು ಹೊರಗಡೆ ತರಲಿಕ್ಕೆ ನೀನು ಶಕ್ತಿ ಉಳ್ಳವನಾಗಿದೆಯಾ. ನಿನಗೆ ಸಾಧ್ಯ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ಎಲ್ಲಾ ಪ್ರಾಬ್ಲಮ್ಗಳಿಂದ, ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕಾಗ್ತದೆ. ನನ್ನ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾನು ಆಜ್ಞಾಪನೆ ಮಾಡ್ತಾ ಇದ್ದೇನೆ. ಈ ಕ್ಷಣದಲ್ಲೇ ಯೇಸುವಿನ ನಾಮದಲ್ಲಿ
ದೇವರೇ ಎಲ್ಲಾ ಪರಿಸ್ಥಿತಿಗಳಿಂದ ನೀನು ಹೊರತಂದಿದ್ದಕ್ಕಾಗಿ ಸ್ತೋತ್ರ. ದೇವರೇ ಇವರ ಎಲ್ಲಾ ಸಾಲಗಳಿಂದ ಹೊರತಂದಿದ್ದಕ್ಕಾಗಿ, ರೋಗದಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲಾ ಪೀಡದಲ್ಲಿರುವಂತಹ ರಾಜ ಭಯಂಕರವಾದ ರೋಗಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ ಎಲ್ಲ ಗೆಡ್ಡೆಗಳು ಕರಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ವ್ಯಾಧಿಗಳು ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ನೋವುಗಳು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ ರಾಜ. ದೇವರೇ ನಿನ್ನ ಬೆಂಕಿ ರಕ್ತವನ್ನು ಪ್ರತಿಯೊಬ್ಬರ ಮೇಲೆ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಸಾಧ್ಯವಾದದ್ದು ಒಂದು ಇಲ್ಲ ಎಂಬುದಾಗಿ ನೀನಿವತ್ತು ತೋರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ ಸಾರಳಿಗೆ ಹೇಗೆ ರಾಜ್ಯ ದೇವರ ಒಂದು ಮಗುವನ್ನ ನೀನು ದಯಪಾಲಿಸಿತು, ಆಗದಲ್ಲಿರುವಂತಹ ಮಗುವನ್ನು ಆಗುವಂತೆ ಮಾಡುದು. ಇವತ್ತು ಇವರ ಜೀವಿತದಲ್ಲಿ ಆಗದಲ್ಲಿರುವಂತಹ ಕಾರ್ಯಗಳನ್ನ ಇಂದು ನೀನು ಮಾಡಲಿಕ್ಕಿದ್ದಕ್ಕಾಗಿ ಸ್ತೋತ್ರ. ನೀನು ಮಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇವರ ಸಂಗಡ ಇದ್ದಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ